ಮೇಡಮ್ ಇಲ್ಲಿಂದ ತೆರು ಸ್ಟಾರ್ಟ್ ಆಗುತ್ತಾ ಮೇಡಮ್? ಮೇಡಮ್ ಈಗ ಇದಿಷ್ಟೇನಾ ಬಿಟ್ಟಿಲ್ಲಿ ಅಲ್ಲಿವರೆಗೂ ಇದನ್ನ ಹೆಂಗ್ ಕವರ್ ಮಾಡ್ತೀರಾ? ಇವಾಗ ಇಲ್ಲಿ ಒಂದು ಚರಂಡಿ ಒಂದು ಮಾಡಿಸ್ಬೇಕು ಸರ್. ನಾವು ಇವಾಗ ಒತ್ತುವರಿ ತೆರವು ಮಾಡಿ ಪಂಚಾಯತಿ ಕೊಡ್ತೀವಿ. ಪಂಚಾಯತಿ ಎಲ್ಲರಿಗೂ ಮಾರ್ಕ್ ಆಗಿದೆ ಮೇಡಮ್? ತಾಲೂಕ್ ಸರ್ವೇರಲ್ಲಿ ಸರ್ವೇರ್ ಅವರೇ ಬನ್ನಿ. ಎಲ್ಲಿಂದ ಸ್ಟಾರ್ಟ್? ಅಲ್ಲಿಂದ ಅಲ್ಲಿವರೆಗೂ. ಅದೇ ಎಲ್ಲಿಂದ ಎಕ್ಸಾಕ್ಟ್ ಅಂತ ಅಪ್ರಾಕ್ಸಿಮೇಟ್. ಈಗ ಇದು ಚರಂಡಿ ಏನ್ ಕ್ಲೋಸ್ ಮಾಡೋ ಸ್ಲ್ಯಾಬ್ ಏನಾದ್ರು ಹಾಕ್ಬೇಕಲ್ಲ? ಸರ್ ನಮ್ಮ ಜಾಗ ಎಷ್ಟಿದೆ ಅಂತ ಐಡೆಂಟಿಫೈ ಆಗಿ ನಮಗೆ ಸ್ಕೆಚ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಕೊಡ್ತಾರೆ. ನಮ್ಮಲ್ಲಿರೋ ಅನುದಾನದಲ್ಲಿ ನಾವು ಮಾಡ್ತೀರಲ್ಲ. ಇದಾಗಿದ ತಕ್ಷಣ ಮೆಟ್ಲಿಂಗ್ ರೋಡ್ ಏನಾದ್ರು ಹಾಕ್ಬಿಡ್ಬೇಕಲ್ಲ? ಮಾರ್ಕಿಂಗ್ ಆಗಿದೆ. ಈಗ ಇವರು ಎಷ್ಟು ದಿನದಲ್ಲಿ ತೆರವುಗೊಳಿಸ್ತಾರೆ ಮೇಡಮ್? ಇವತ್ತೊಂದೇ ದಿನ ಆಗ? ಇವತ್ತೊಂದೇ ದಿನದಲ್ಲಿ ಆಗೋಗುತ್ತೆ ಅಣ್ಣ. ಇವರು ಮೇಜರ್ ಈಟ್ ವರ್ಕು 100 మీటర్లు కావాల్సిన ఈట్ ఇంకా ఈట్ వరకు కావాల్సిన సిసి రోడ్ వేయించే అదే ఇంక మెట్లింగ్ రోడ్ వేపిస్తే ఎట్లనా? ಹಿಂಗೆ ಹೊತ್ಕೊಂಡೋಗ್ಬೇಕಾದ ಸ್ಮಶಾನ. ఈ నీళ్ళు యాట్ నింక వస్తాండి. దీనికి సొల్యూషన్ ఏమి ಪಿಡಿ ಅವರೇ? ಮುಂಚೆ ಬನ್ನಿ. ಈಗ ರೋಡ್ ವಿಸ್ತೀರ್ಣ ಮಾಡಿ ರಸ್ತೆನೂ ಹಾಕ್ತಿವಿ ಅನ್ಕೊಳ್ಳಿ, ಈ ನೀರ್ ಎಲ್ಲಿಗೆ ಬಿಡ್ತೀರಾ? ಈಗ ಚರಂಡಿ ಇಲ್ಲಿಗೆ ನಿಂತೋಗಿದ್ಯಾ? ಅದೇ ಮುಂಚೆ ಇದು ಕಾಲುವೆ ಇತ್ತು ಸರ್, ಆ ಕಾಲುವೆಯಿಂದ ನೀರು ಇದಾಗೋದು. ಈಗ ಚರಂಡಿ ಮಾಡಿಸ್ಬಿಡ್ಬೇಕಲ್ಲ. ಈಗ ನಾವ್ ಇಲ್ಲಿ ಒಳ್ಳೆ ರೋಡ್ ಹಾಕಿ ಮತ್ತೆ ಇದೇ ಆದ್ರೆ ಹೋಗ್ಬಿಡುತ್ತಲ್ಲ. 500 ಮೀಟರ್ ಎಷ್ಟು ಬೇಕಾಗ್ಬೋದು? ಸೈಡಲ್ಲಿ ಚರಂಡಿ ಮಾಡಿ ನೀಟಾಗಿ. 25 to 30 lakhs. ಹೌದಾ? ನಾನು ಹಂಗಾದ್ರೆ ಹರೀಶ್ ನಾನು 30 ಲಕ್ಷ ಹಾಕ್ತೀನಿ. ಮತ್ತೆ ಇದು ರೆಡಿ ಆದ್ಮೇಲೆ ಅಟ್ಲೀಸ್ಟ್ ಅವ್ರ ಮಕ್ಕಳ ಕಾಲಕ್ಕೂ ಇದು ಸಮಸ್ಯೆ ಆಗಬಾರ್ದು ಅಲ್ವಾ? ಇವತ್ತೇನೋ ಓಕೆ, ನಾಳೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನೀವೆಲ್ಲ ತೆರವುಗೊಳಿಸಿ ಹಿಂಗ್ ಹೋದ್ರೆ ಏನ್ ಪ್ರಯೋಜನ? ಹೌದು ಸರ್, ಇಮಿಡಿಯೇಟ್ ಹಂಗೆ ಜಲ್ಲಿ ಮೆಟ್ಲಿಂಗ್ ಚರಂಡಿ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರಿ ಆಯ್ತು. ಅದು ನಮ್ಮ ನರೇಗಾ ಸ್ಕೀಮ್ ಸದ್ಯಕ್ಕೆ ಫ್ರೆಂಚ್ ಓಡಿಸ್ಬಿಡೋಣ ಅಂತ ಇದೀನಿ. ಎಸ್ ಮೇಡಮ್, ಫ್ಲೋ ಆಗಕ್ಕೆ ಎಷ್ಟು ಬರ್ಬೋದು? ಅರ್ಧ ಕಿಲೋಮೀಟರ್ಗೆ ಸಿಸಿ ರೋಡ್ ಸರ್ 110 ಮೀಟರ್ಗೆ 5 ಲಕ್ಷ ರೂಪಾಯಿ. 110 ಮೀಟರ್ಗೆ 5 ಲಕ್ಷ. ಹೌನಾ? 5 ಲಕ್ಷ. ಇದು ಎಂತೊಂದು 500 ಮೀಟರ್ ನೋಡು ಮೇಡಮ್. 500 ಮೀಟರ್ 25 ಲಕ್ಷ ಆಯ್ತು. 500 ಮೀಟರ್ ಅಂದ್ರೆ 25 ಲಕ್ಷ ಆಯ್ತು. 400 ಮೀಟರ್ 25-30 ಲಕ್ಷದಲ್ಲಿ ಹಾಗೆ ಹೋಯ್ತಲ್ಲ ಸಿಸಿ ರೋಡ್. ಚರಂಡಿಗೆ ಎಷ್ಟು ಬೇಕು 400 ಮೀಟರ್ಗೆ? ಚರಂಡಿ ನರೇಗಾಲ್ ಮಾಡ್ತೀರಿ, ಎಲ್ಲ ಅದ್ರಲ್ಲಿ ಆಗಲ್ಲ. ನರೇಗಾಲ್ ಒಳ್ಳೆ ನರೇಗಾದಲ್ಲಿ ಮಾಡಕ್ ಬಂದ್ರೆ ಸಮಸ್ಯೆ ಆಗ್ತದಣ್ಣ. ಯಾಕೆ ಡೈರೆಕ್ಟ್ ಕಾಂಟ್ರಾಕ್ಟ್ ಯಾರು ಬರಬೇಕು, ಇಲ್ಲದ್ರೆ ಲೋಕಲ್ ಅವ್ರು ಮಾಡಿದ್ರೆ ರೋಡ್ ಮಾಡಿಸಿದ್ರಲ್ಲ ಸರ್, ಆ ಟೈಪ್ ನಲ್ಲಿ ಮಾಡಿಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಸೆಟ್ ಚೆನ್ನಾಗಿ ಉಳ್ಕೊಳುತ್ತೆ. ನಾನು ಹೇಳೋದು ಹೆಂಗೋ ಆಗ್ತೀವಿ, ಸಿಸಿ ರೋಡ್ ಬಿದ್ರೆ ಒಳ್ಳೆ ಪಾಪ ತೋಟಗಳಿಗೆ ಅನುಕೂಲ ಆಗುತ್ತೆ, ಟ್ರಾಕ್ಟರ್ ಗೀಟ್ರು ಬೆಳೆಗಳಿಗೆಲ್ಲ, ಬೋರ್ ಗಾಡಿ ಇನ್ನೊಂದು ಮತ್ತೊಂದು ಎಲ್ಲ ಓಡಾಡೋದು ಅನುಕೂಲ ಆಗುತ್ತೆ, ಸ್ಮಶಾನಕ್ಕೆ ಹೋಗೋಕೆ ಚೆನ್ನಾಗಿರುತ್ತೆ. ಚರಂಡಿ ಎಷ್ಟು ಬರ್ಬೋದು? ಪ್ರಕಾರವಾಗಿ 25 ಅಡಿ ವೈಡ್ ಇರೋದೆ ಅಂತ ಹೇಳ್ತಾರೆ. ಅದನ್ನ ಕ್ಲಿಯರ್ ಮಾಡ್ಕೊಟ್ರೆ 15 ಅಡಿ ರಸ್ತೆ ಮಾಡ್ಬೋದು, ಒಂದು 5 ಅಡಿ ಚರಂಡಿ ಮಾಡ್ಬೋದು. 15 ಅಡಿ ರಸ್ತೆ ಸಾಕು ಓಡಾಡೋದು ಆರಾಮಾಗಿ. ಓಡಾಡಕ್ರೆ 15 ಅಡಿ 5 ಅಡಿ ಚರಂಡಿ ಅಲ್ಲವಾ? ನಾನು ದುಡ್ಡು ಕೊಡ್ತೀನಿ, ನೀವಿದು ಹೆಂಗು ನಾನು ಹೇಳೋದು ಊರಿಗೆ ನಾಳೆ ತೋಟಗಳು ಬೆಳೆಗಳಿಟ್ರೆ ಅವ್ರಿಗೂ ಅನುಕೂಲ. ಹೆಂಗೂ ಆಗ್ತಾ ಇದೀವಿ, ಇನ್ನೊಂದು 10-20 ಲಕ್ಷ ಜಾಸ್ತಿ ಆಗಂಗಿದ್ರೆ ಹಾಕಿ ರೆಡಿ ಮಾಡ್ಕೊಟ್ಬಿಡೋಣ ಅಂತ. ಈ ತೋಟಗಳಿಗೂ ಚರಂಡಿ ಸಮಸ್ಯೆ ಆಗದಂಗೆ ಚರಂಡಿ ಪ್ಲಸ್ ಸಿಸಿ ರೋಡ್ ಎರಡು ಆದ್ರೆ ಇಲ್ಲಿನ ಸಮಸ್ಯೆ ಬಗೆಹರಿತು. ಇದನ್ನ ಡೆಡ್ ಎಂಡ್ ಎತ್ಕೊಂಡೋಗಿ ಎಲ್ಲಿ ಕೊಡ್ತೀರಾ ಕನೆಕ್ಷನ್? ಈಗ ಅದು ವಿಡ್ತ್ ಎಷ್ಟು ಬೇಕು ನಮಗೆ ಚರಂಡಿಗೆ? ಸಿಸಿ ಚರಂಡಿ ಆದ್ರೆ 2 ಅಡಿ, ಸಿಸಿ ಚರಂಡಿ 2 ಅಡಿನಾ? ಇಲ್ಲ ಸಿಸಿ ಇದೆ, ಸಿಸಿ 2 ಅಡಿ ಆದ್ರೆ ನಮ್ಗೆ ರೋಡ್ ಎಷ್ಟು ಉಳ್ಕೊಳ್ಳುತ್ತಾಗ? ಸಾಕಲ್ಲ ಮೇಡಮ್? ಇನಫ್ ಬಿಡೋಣ. ನೀರು ಫ್ಲೋಯಿಂಗ್ ಜಾಸ್ತಿ ಇದೆ, 3 ಅಡಿ ಮಾಡಿಸಿ ಅಷ್ಟೇ ಅಣ್ಣ. ಇವ್ಡು 3 అడిలు నేను విత్ చేపించి ఫుల్ ఆ కొన వరకు సీసీ రోడ్ వేపిస్తానులేనా? ఎలాంటి ఒక్కిత సాల్వ్ అయిపోనులేనా కదా? ఇప్పుడు నరేగా అంటే తిరిగి ఏడాదిల కొద్ది అవుతుంది, కానీ ఈ రోడ్కి నాకు అది టెండర్ కంత పోయి ఒక 6 నెలలు అవుతుంది. అయినా నేను 6 నెలల్లో ప్లీజ్ ముగిస్తా ఈ వర్క్. అయితే ఎస్టిమేట్ చేపించాను 50 ವರ್ಷದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಸರ್ ಸೈಡ್ ರಂಡ ಸೈಡ್ಗೆ ಪೋ ಎಲ್ರೇ ఎవరు వద్దు, ఎవరినో వచ్చు చూడమ్మా, హుషారు సేఫ్టీ వద్దు అన్నా. ಸ್ವಲ್ಪ ಚಾಲನೆ ಕೊಟ್ಬಿಡ್ತೀನಿ.
వీళ్ళంతా టచ్కి చేయనప్ప కొంచెం సలమా ఆఫ్ చేసి ఆఫ్ చేయి న్యూట్లకి మూవ్ అయిందా మూవ్ అవుతాం అన్నా వద్దా స్టార్ట్ అవుతుంది కదా ఏం బా అన్నా ఊరికి వచ్చిందానికి సార్థకమైన